ನಮ್ಮ ಬಜೆಟ್ 2026 ವಿಶೇಷ ಚರ್ಚೆಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇದೀಗ ರಾಮನಾಥ್ ಅವ್ರು ಕೇಳ್ಬಿಡ್ದು. ರಾಮನಾಥ್ ಅವರೇ, ಎಲ್ಲರೂ ಪ್ರತಿ ಒಂದು ಬಜೆಟ್ ಬಂದಾಗ ಸುಮಾರು ಜನ ಟಿ ವಿ ಸೆಟ್ ಮುಂದೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಬಗ್ಗೆ ಯೋಚನೆ ಮಾಡ್ತಾರೆ. ಇದು ಸಲ ಜಿ ಎಸ್ ಟಿನೂ ಕಡಿಮೆ ಆಗಲಿ ಅಂತ ಒಂದು ನಿರೀಕ್ಷೆ ಇರುತ್ತೆ. ಕಾರಣ ಏನಾಗ್ತಿದೆ, ನಮಗೆ ಜನಗಳ ಆದಾಯ ಗಣನೀಯವಾಗಿ ಏರಿಕೆ ಆಗ್ತಾ ಇಲ್ಲ. ಅದು ಅಕಸ್ಮಾತ್ ಅಲ್ಪ ಸ್ವಲ್ಪ ಏರಿಕೆ ಆಗಿದ್ದರೂ ಇನ್ಫ್ಲೇಷನ್ ಅದನ್ನು ಬೀಟ್ ಮಾಡ್ತಿದೆ ಅಂತ ಹೇಳಿ. 10 ರೂಪಾಯಿಗೆ ಸಿಗ್ತಿದ್ದಂಥ ಒಂದು ವಸ್ತು ನನಗೆ ಇವತ್ತು 15 ರೂಪಾಯಿ ಆಗ್ತಿದೆ, 17 ರೂಪಾಯಿ ಆಗ್ತಿದೆ ಅಂತ ಬಂದಾಗ ನನ್ನ ಸ್ಯಾಲ್ರಿ 10 ರೂಪಾಯಿ ಇದ್ದದ್ದು 12 ರೂಪಾಯಿ ಆಗಿದೆ. ಈಗಲೂ ನಾನು 5% ಕೋತಾದಲ್ಲೇ ಇರೋದು ಆ ಲೆಕ್ಕಕ್ಕೆ ಅಂತ ಬಂದಾಗ 5% ಇವಾಗಲೂ ನಾನು ಕೋತಾದಲ್ಲಿದ್ದೀನಿ ಅಂತ ಬಂದಾಗ ಆಲ್ರೆಡಿ ಕೋತಾದಲ್ಲಿದ್ದೀನಿ, ದಯವಿಟ್ಟು ನನಗೆ ಇನ್ನೂ ಟ್ಯಾಕ್ಸ್ ಜಾಸ್ತಿ ಮಾಡಬೇಡಿ, ನನಗೆ ಟ್ಯಾಕ್ಸಿನ ಸ್ವಲ್ಪ ಕಡಿಮೆ ಮಾಡಿಕೊಡಿ ನೀವು ಅಂಥೇಳಿ. ಏನು ಒಂದು ಜನರಲ್ ಪರ್ಸೆಪ್ಷನ್ ಮೊದಲಿಂದ ಇರೋದು ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಅವರಿಂದನೇ ದೇಶ, ಯಾರ್ಯಾರು ಡೈರೆಕ್ಟ್ ಟ್ಯಾಕ್ಸ್ ಕಟ್ತಿದ್ದಾರೆ ಅವರಿಂದನೇ ದೇಶ ಅಂತಿದೆ. ಬಟ್ ನಿಮಗೆ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ, ಇದು ಇನ್ಕಮ್ ಟ್ಯಾಕ್ಸನ್ನು ಬೀಟ್ ಮಾಡ್ಕೊಂಡು ಹೋಗುವಂಥ ಕಾಲದಲ್ಲಿ ನಾವು ಇದ್ದೀವಿ. 1.89 ಲಕ್ಷ ಕೋಟಿ ಒಂದು ತಿಂಗಳ ಜಿ ಎಸ್ ಟಿ ಕಲೆಕ್ಷನ್. ಆವ್ರೇಜ್ ಹೇಳ್ತಾ ಇದ್ದೀನಿ, 1.89 ಲಕ್ಷ ಕೋಟಿ ಒಂದು ತಿಂಗಳ ಜಿ ಎಸ್ ಟಿ ಕಲೆಕ್ಷನ್ ನಮ್ಮ ದೇಶದಲ್ಲಿ. ಇನ್ಕಮ್ ಟ್ಯಾಕ್ಸ್ ನಿಮಗೆ ಅದಕ್ಕೆ ಸ್ವಲ್ಪ ಕಡಿಮೆನೇ ಬರಬಹುದು. ಅದರಲ್ಲಿ ಟ್ಯಾಕ್ಸ್ ನೆಟ್ ಅಂತ ಬರುತ್ತೆ, ಎಷ್ಟು ಜನ ಪೇ ಮಾಡ್ತಿದ್ದಾರೆ, ಎಷ್ಟು ಜನ ಮೈಗ್ರೇಟ್ ಆಗಿಬಿಟ್ಟಿದ್ದಾರೆ ಟ್ಯಾಕ್ಸ್ ಸ್ಲ್ಯಾಬಿಂದ, ಇದೆಲ್ಲ ಬೇರೆ ಬೇರೆ ವಿಚಾರಗಳು ಬರ್ತವೆ. ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಏನಾಗಬೇಕು, ಆ ಸ್ಲ್ಯಾಬ್ ಏನಾಗಬೇಕು ಈ ವರ್ಷ ಅಂತ? ಇನ್ಕಮ್ ಟ್ಯಾಕ್ಸ್ ವಿಷಯಕ್ಕೆ ಬಂದಾಗ ಲಾಸ್ಟ್ ಇಯರ್ ಆಲ್ರೆಡಿ ಲಾಸ್ಟ್ ಇಯರ್ 7 ಲಕ್ಷದವರೆಗೂ ಇನ್ಕಮ್ ಯಾರಿಗಾದ್ರೂ ಇದ್ದಿದ್ರೆ ಅವ್ರಿಗೆ ಟ್ಯಾಕ್ಸ್ ಏನು ಬರ್ತಿರ್ಲಿಲ್ಲ. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಲಾಸ್ಟ್ ಇಯರ್ ಬಜೆಟಲ್ಲಿ ಏನು ಮಾಡಿದ್ದಾರೆ, ಅದು 12 ಲಕ್ಷದವರೆಗೂ ತೊಗೊಂಡೋಗಿದ್ದಾರೆ. ಯಾರಿಗಾದ್ರೂ ಇವಾಗ ಬರೀ 12 ಲಕ್ಷದವರೆಗೂ ಇನ್ಕಮ್ ಇತ್ತು ಅಂದರೆ ಅವರು ಏನು ಟ್ಯಾಕ್ಸ್ ಪೇ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಸೊ ದ್ಯಾಟ್ ವೇ ಒಂದು ಸ್ವಲ್ಪ ಟ್ಯಾಕ್ಸ್ ಬ್ರ್ಯಾಕೆಟ್ನ ಇನ್ಕ್ರೀಸ್ ಮಾಡಿ ದ ಡೇಟಾ ದಟ್ ಗವರ್ಮೆಂಟ್ ಅವ್ರು ಏನಿದೆ ಅಂದರೆ ತುಂಬ ಜನರು ಇದರಲ್ಲಿ ಕವರ್ ಆಗ್ತಾರೆ. ಸೊ ತುಂಬ ಜನರಿಗೆ ಇದರಿಂದ ಬೆನಿಫಿಟ್ ಸಿಗುತ್ತೆ ಅಂತ. ಸೊ ಅವ್ರು ಅದಾದ್ಮೇಲೆ ಏನು ಮಾಡಿದ್ದಾರೆ, ಮೊದಲು ಹಳೆ ರೆಜಿಮ್ ಹೊಸ ರೆಜಿಮ್ ಅಂತ ಮಾಡಿದ್ದಾರೆ. ಹಳೆ ರೆಜಿಮಲ್ಲಿ 10 ಲಕ್ಷಕ್ಕಿಂತ ಮೇಲೆ ಯಾರಿಗಾದ್ರೂ ಇನ್ಕಮ್ ಇದ್ದಿದ್ರೆ 30% ಟ್ಯಾಕ್ಸ್ ಬರ್ತಿದೆ ಅದ್ರ ಮೇಲೆ. ಇವಾಗ ಅದು 24 ಲಕ್ಷದ ಮೇಲೆ ಹೋಯ್ತು ಅಂದ್ರೆ ಅವಾಗ 30% ಬರುತ್ತೆ. ಸೊ ಹಿಂಗೆ ಆಲ್ರೆಡಿ ಅವರು ಒಂದು ಬೆನಿಫಿಟ್ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಈ ವರ್ಷ ಇನ್ನೂ ಆಲ್ವೇಸ್ ಜನರಿಗೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತಾನೆ. ಸೊ ಸ್ಯಾಲ್ರಿ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ 75,000 ಕೊಡ್ತಾ ಇದ್ದಾರೆ ಹೊಸ ರೆಜಿಮಲ್ಲಿ. ಅದು ಒಂದು ಸ್ವಲ್ಪ ಏರ್ಸ್ಬಿಟ್ಟು ಅದು ಅರೌಂಡ್ 1 ಲಕ್ಷ ಮಾಡಿದ್ರೆ. ಮತ್ತೆ ಹೊಸ ಸ್ಲ್ಯಾಬಲ್ಲಿ ಏನಂದ್ರೆ ನಿಮಗೆ ಹಳೆ ರೆಜಿಮಲ್ಲಿ ಡಿಡಕ್ಷನ್ ಅಂತ ಕೊಡ್ತಿದ್ರು, ATC ಇನ್ನೊಂದು ಮತ್ತೊಂದು ಅಂತೆಲ್ಲ. ಹೊಸ ಇದರಲ್ಲಿ ಅಂತ ಏನು ಇನ್ಸೆಂಟಿವ್ಸ್ ಇಲ್ಲ. ATC ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ, ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ರೆ ಅದ್ರ ಮೇಲೆಲ್ಲ ಡಿಡಕ್ಷನ್ ಅಂತ ಕೊಡೋರು. ಈ ಹೊಸ ಸ್ಲ್ಯಾಬ್ ರೇಟ್ಸ್ ಅಲ್ಲಿ ಅಂಥದ್ದೇನಿಲ್ಲ. ಸೊ ದಟ್ ಇಸ್ ಆಲ್ಸೋ ಸಮಥಿಂಗ್ ದಟ್ ಪೀಪಲ್ ವಾಂಟ್. ಫೈನ್. ಇಲ್ಲೇನಾಗಿದೆ ನೋಡಿ, ಟೋಟಲ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಫಿನಾನ್ಷಿಯಲ್ ಇಯರ್ 2024-25 ಅಪ್ರಾಕ್ಸಿಮೇಟ್ಲಿ 21.9 ಲ್ಯಾಕ್ ಕ್ರೋರ್, 21.9 ಲಕ್ಷ ಕೋಟಿಗಳಷ್ಟು ನೇರ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸಿಂದ ಬರುತ್ತಲ್ಲ, ನೀನು ಸಂಪಾದನೆ ಮಾಡಿದ್ರೆ ಇಷ್ಟು ಕಟ್ಬಿಡಪ್ಪ ಡೈರೆಕ್ಟಾಗಿ ಅಂತೇಳಿ ಅದರಿಂದ ವಸೂಲಿ ಆಗಿರ್ತಕ್ಕಂಥ ಅಥವಾ ಸಂಗ್ರಹ ಮಾಡಲಾದಂಥ ಹಣ. ವಸೂಲಿ ಅನ್ನೋ ಶಬ್ದ ಸ್ವಲ್ಪ ಕಷ್ಟ ಆಗುತ್ತೆ, ಅದರಲ್ಲಿ ಸಂಗ್ರಹ ಅಂತ ಇಟ್ಕೊಳ್ಳೋಣ, ಇರಲಿ. ಬಜೆಟ್ ಎಸ್ಟಿಮೇಷನ್ ಈ ವರ್ಷಕ್ಕೆ ನಾವು ಟಾರ್ಗೆಟ್ ಮಾಡ್ಕೊಂಡಿರೋದು 24.4 ಲಕ್ಷ ಕೋಟಿಗಳು. ಈಗ ಇಷ್ಟೇ ಅಂದಾಜು ಅಂತಿರೋದು. ನಂಬರ್ ಆಫ್ ಟ್ಯಾಕ್ಸ್ ಪೇಯರ್ಸ್, ಈ ಡೈರೆಕ್ಟ್ ಟ್ಯಾಕ್ಸ್ ವಿಚಾರ ಇದೆಯಲ್ಲ, ಯಾವಾಗಲೂ ಅವ್ರಿಗೇನು ಅಂತ ಹೇಳಿದ್ರೆ ನಾವು ಮಾತ್ರ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ಒಂದು ಫೀಲಲ್ಲಿ ಇರ್ತಾರೆ. ಇರಲಿ, ಅವರೆಷ್ಟು ಅಂದರೆ 7.28 ಕೋಟಿ ಜನ, 7,28,00,000 ಜನ ಅಂತ ಇಟ್ಕೊಳ್ಳಿ. ಇವರು ಡೈರೆಕ್ಟಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥವ್ರು. ಇನ್ನು 72% ಟ್ಯಾಕ್ಸ್ ಪೇಯರ್ಸ್ ಇದ್ದಾರಲ್ಲ, ಅವರೇನಾಗ್ಬಿಟ್ಟಿದ್ದಾರೆ, ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಬಂದಮೇಲೆ ಮೈಗ್ರೇಟ್ ಆಗಿಬಿಟ್ರೆ ಅವರು ಅಂತ. 72% ಜನ ಹೊಸದಾಗಿ ತೆರಿಗೆ ಸ್ಲ್ಯಾಬ್ ಜಾಸ್ತಿ ಮಾಡಿದ ತಕ್ಷಣ ಒಂದಷ್ಟು ಜನ ತೆರಿಗೆ ಕಟ್ಟುವ ಆ ಬಲೆಯಿಂದ ಆಚೆ ಬಂದುಬಿಟ್ರು ಅಂತ ಹೇಳಿ. ಇನ್ನೊಂದು ಕಡೆ ಬಜೆಟ್ ಎಸ್ಟಿಮೇಷನ್ಸು, ಈಗ 24 ಲಕ್ಷ ಕೋಟಿ ಒಂದು ಕಡೆ ಹೇಳಿದೆ ನಾನು. ದ ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸ್ ಈಸ್ ಎಸ್ಟಿಮೇಟೆಡ್ ಟು ಎಕ್ಸೀಡ್ 9 crore in 2025. ಇಷ್ಟೊಂದು ಎಕ್ಸೀಡ್ ಆಗಬಹುದು ಅಂತ ಕೂಡ ಒಂದು ಅಂದಾಜಿಲ್ಲಿದೆ. ಈ ಟ್ಯಾಕ್ಸ್ ಪೇಯರ್ನ ಎಕ್ಸೀಡ್ ಅಂತ ಬಂದಾಗ ಇಲ್ಲೇನಾಗುತ್ತೋ ಇದನ್ನು ಜಿ ಎಸ್ ಟಿಲಿ ಬ್ಯಾಲೆನ್ಸ್ ಮಾಡ್ತಿದೆಯಾ ಇಂಡಿಯಾ ಅಂತ. ಇಲ್ಲಿ ನನಗೇನೋ ಕೊರತೆ ಆಯಿತು ಅಂತ ಹೇಳಿದ್ರೆ ಅದನ್ನು ಜಿ ಎಸ್ ಟಿ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆಯಾ? ಇವೆರಡರಿಂದ ನೀವು ಲೆಕ್ಕ ಹಾಕೊಂಡ್ಬಿಟ್ರೆ ಹತ್ತಿರ 45 ಲಕ್ಷ ಕೋಟಿಗಳಿಗಿಂತ ಜಾಸ್ತಿ ಆಗಿಬಿಡುತ್ತೆ. ಲಾಸ್ಟ್ ಬಜೆಟ್ ಅರೌಂಡ್ 50 lakh crores. ನಿಮಗೆ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದುಬಿಟ್ರೆ ಹತ್ತಿರ 44-45 ಲಕ್ಷ ಕೋಟಿಗಳು ಇಲ್ಲೇ ಬರ್ತಾ ಇದೆ ನಮಗೆ ಒಂದು ದೇಶಕ್ಕೆ ಅಂತ ಬಂದಾಗ, ಇದರಲ್ಲಿ ಸಾಲದ ಬಾಬ್ತು ಯಾಕೆ ಬರ್ತಿದೆ ನಮಗೆ? ಸಾಲ ಇಷ್ಟೊಂದು ಯಾಕೆ ಬರ್ತಿದೆ ನಮಗೆ ಅಂತ ಈ ಟ್ಯಾಕ್ಸಲ್ಲಿ ಇಷ್ಟು ಕಲೆಕ್ಟ್ ಆದಮೇಲೆ ಒಂದೇನೆಂದರೆ ನಮ್ಮದು ಎಕ್ಸ್ಪೆಂಡಿಚರ್ ಏನು ಫಿಸ್ಕಲ್ ಪಾಲಿಸಿ ಪ್ರಕಾರ ನಮ್ಮದು ರೆವಿನ್ಯೂ ರೆಸಿಟ್ಸ್ ಏನಿದೆ ಅದಕ್ಕಿಂತ ಖರ್ಚು ಜಾಸ್ತಿ ಬರ್ತಿದೆ ನಮಗೆ. ಬೀಟ್ ಡೆವಲಪ್ಮೆಂಟ್ಗಾಗಲಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಲಿ, ಎನಿ ಆಫ್ ದ ಅದರ್ ಥಿಂಗ್ಸ್ಗಾಗಲಿ.
ಗೌರ್ಮೆಂಟ್ ನಡೆಸೋದಕ್ಕಾಗಲಿ. ಸೊ ಬಿಕಾಸ್ ಆಫ್ ದ್ಯಾಟ್ ಆ ಡಿಫರೆನ್ಸ್ ಇದು ಮಾಡೋಕ್ಕೆ ದೇ ವಿಲ್ ಹ್ಯಾವ್ ಟು ಟೇಕ್ ಡೆಟ್ ಫ್ರಮ್ ಔಟ್ಸೈಡ್, ಎಕ್ಸ್ಟರ್ನಲ್ ಡೆಟ್ ತೊಗೋಬೇಕಾಗತ್ತೆ. ಇದು ಎಲ್ಲ ಕಂಟ್ರೀಸು ತೊಗೊಳತ್ತೆ, ನಮ್ಮ ಇಂಡಿಯಾನು ತೊಗೊಳತ್ತೆ. ದೆರ್ ಇಸ್ ನಥಿಂಗ್, ಓನ್ಲಿ ಥಿಂಗ್ ದಟ್ ದೇ ಆರ್ ಟ್ರೈಂಗ್ ಟು ಡೂ ಇಸ್ ಆ ಡೆಟ್ ಪೋರ್ಷನ್ ಏನಿದೆ ಅಲ್ಲ, ಡೆಟ್ ಟು GDP, ದಟ್ ದೇ ಆರ್ ಟ್ರೈಂಗ್ ಟು ರಿಡ್ಯೂಸ್ ಇಯರ್ ಆನ್ ಇಯರ್. ಫೈನ್ ಫೈನ್